ಒಂದ್ಸಲ ಈ ರೋಡಿಂದೆಲ್ಲ ಪರಿಸ್ಥಿತಿ ನೋಡ್ರಿ, ಯಾವ ಸ್ಥಿತಿಲಿ ಉಂಟು ರೋಡು ಹೇಳಿ. ಹೆಂಗೈತಾ? ಜನರ ಮೇಲೆ ಹೋಗ್ತಿದ್ರೆ ರೋಡ್ ಮೇಲೆ ಹೋಗ್ತಿದ್ರೆ ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಈ ರೋಡಲ್ಲಿ ಯಾರು ಬಿದ್ದು ಸಾಯೋಕಾದ್ರೆ ಅವ್ರನ್ನ ಬದುಕಿಸುವ ಅಂದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲೂ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ, ಇದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಂತಿಲ್ಲ. ಇದ್ರ ಬಗ್ಗೆ ಸುಮಾರು ಹೋರಾಟನೂ ಆಯಿತು. ಆದ್ರೆ ಇವ್ರ ಕಣ್ಣೀಗ ಶರಾವತಿ ಮೇಲೆ ಬಿದ್ದದೆ. ಶರಾವತಿ ಪಂಪ್ ಸ್ಟೋರೇಜನ್ನು ಪ್ರಾಜೆಕ್ಟ್ನ ಮಾಡೋ ಸಲುವಾಗಿ ಪಶ್ಚಿಮ ಘಟ್ಟದ ಶರಾವತಿ ಸಿಂಗಳಿಕ ಮಲೆಕಾಡುಗಳಲ್ಲಿ ಹೆಚ್ಚು ಕಡಿಮೆ 15,000ಕ್ಕಿಂತ ಜಾಸ್ತಿ ಮರನ ಕಡಿಬೇಕಾಗಿ ಬರ್ಬೋದು. ಇದರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಪ್ರಾಣಿಗಳದ್ದು ಜೀವ ಸಂಕುಲನೇ ನಾಶವಾಗುವಂಥ ಪರಿಸ್ಥಿತಿನೂ ಬರ್ತದೆ. ಅದಲ್ಲದೆ ಡ್ರಿಲ್ಲಿಂಗ್ ಮಾಡಿ ಸುರಂಗಗಳನ್ನ ಕೊರೆಯೋದ್ರಿಂದ ಮಣ್ಣುಗಳು ಸಡಿಲಾಗಿ ಇನ್ನೊಂದು ಭೂಕುಸಿತ ಆದರೂ ಆಗ್ಬೋದು. ದೇವರು ಪ್ರಾಣಿ ಪಕ್ಷಿ ಪ್ರಕೃತಿಗೆ ಬಾಯಿನ ಕೊಡಲಿಲ್ಲ, ಆದರೆ ನಮ್ಗಳಿಗೆ ಬಾಯಿನ ಕೊಟ್ಟಾನೆ. ನಾವು ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು. ಯಾರ್ಯಾರು ಉತ್ತರ ಕನ್ನಡ ಕ್ರಿಯೇಟರ್ಸ್ಗಳು ಯಾರ್ಯಾರು ಇದ್ದೀರಿ ಅವರೆಲ್ಲ ದಯವಿಟ್ಟು ಇದ್ರ ಬಗ್ಗೆ ಒಂದೊಂದು ವಿಡಿಯೋನ ಮಾಡಿ ಹಾಕ್ರಿ. ಆದಷ್ಟು ಈ ಪ್ರಾಜೆಕ್ಟ್ನ ಆಗದಿರೋ ಥರ ನಾವು ಮಾಡುವ. ನಮ್ಮ ಶರಾವತಿನ ಆದಷ್ಟು ನಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ.